ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಸರಳವಾದ ಮತ್ತು ನಮ್ಮ ಸುತ್ತಮುತ್ತಲು ಸಿಗ್ತಕ್ಕಂಥ ಮನೆಮದ್ದನ್ನು ಬಳಸಿ, ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ. ಹೊಟ್ಟೆನಲ್ಲಿ ಉರಿ ಮತ್ತು ಹೊಟ್ಟೆನಲ್ಲಿ ವಾತದ ಸಮಸ್ಯೆ, ಉದರವಾತ ಅಂತ ಹೇಳ್ತಾರೆ. ಈ ಸಮಸ್ಯೆ ಅಂದರೆ ಗ್ಯಾಸ್ ತುಂಬ್ಕೊಳ್ಳೋ ಅಂಥದ್ದು. ಈ ಕೆಲವರಿಗೆ ಮುಜುಗರ, ಅವರಿಗೆ ಗ್ಯಾಸು ಡಿಸ್ಚಾರ್ಜ್ ಆಗ್ತಾ ಇರ್ತದೆ, ಊಸ್ತಾ ಇರ್ತಾರೆ. ಅದು ತುಂಬ ಕೆಟ್ಟ ವಾಸನೆ ಬರೋವಂಥ ಒಂದು ಪರಿಸ್ಥಿತಿ ಕೂಡ ಅವ್ರಿಗಿರುತ್ತೆ. ಮತ್ತು ಜೀರ್ಣಶಕ್ತಿ ಆಗದೆ ಇರತಕ್ಕಂಥದ್ದು. ಈ ಎಲ್ಲ ಸಮಸ್ಯೆಗಳಿಗೂ ಇವತ್ತು ನಾವು ಮನೆಯಲ್ಲೇ ಯಾವ ರೀತಿ ಮನೆಮದ್ದನ್ನು ಮಾಡಿ, ಸರಳವಾದ ಮನೆಮದ್ದನ್ನು ಮಾಡಿ ಯಾವ ರೀತಿ ನಾವು ಆರೋಗ್ಯದ ಸಮಸ್ಯೆನ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ನಾವು ಬಳಸಬೇಕಾದಂಥ ಪದಾರ್ಥಗಳು, ಒಂದು ಸ್ವರ್ಣಪತ್ರೆ, ಸೋನಾಮುಖಿ ಅಂದರೆ ತಂಗಡಿ. ನೋಡಿ, ಇಷ್ಟೆಲ್ಲ ಹೆಸರುಗಳು ಏನಕ್ಕೆ ಇದಕ್ಕೆ ಬಂದಿದೆ ಅಂತಂದರೆ, ತಂಗಡಿ ಸೊಪ್ಪಿಗೆ ಸೋನಾಮುಖಿ ಅಂದರೆ ಬಂಗಾರದಂತೆ ಮುಖ ಇರುವಂಥ ಒಂದು ಗಿಡ. ಸ್ವರ್ಣಪತ್ರೆ ಅಂದರೆ ಬಂಗಾರದಂಥ ಪತ್ರೆ ಅಂತ ಹೇಳ್ಬಿಟ್ಟು, ಇದು ಅಂಥ ಒಂದು ಅದ್ಭುತವಾದ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಒಂದು ಗಿಡ. ತಂಗಡಿ ಗಿಡನ ಬಂದು ಹೊಟ್ಟೆಯಲ್ಲಿ ನಮ್ಮ ಉದರದಲ್ಲಿ ಇರ್ತಕ್ಕಂಥ ಕ್ರಿಮಿಗಳು ಸಾಯಲಿಕ್ಕೆ ಆ ಒಂದು ತಂಗಡಿಯ ಸೊಪ್ಪನ್ನು ಬಳಸೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದನ್ನು ಬಳಸಬೇಕು. ಅದಾದಮೇಲೆ ನೆಲ್ಲಿಕಾಯಿ ಎಲ್ಲರಿಗೂ ಗೊತ್ತಿರೋವಂಥದ್ದು, ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥದ್ದು ನೆಲ್ಲಿಕಾಯಿ. ಇದರ ಜೊತೆಗೆ ತಾರೆಕಾಯಿ, ನಿಮಗೆಲ್ಲ ಗೊತ್ತು ತಾರೆ ಮರ ನೀವೆಲ್ಲ ಕೇಳಿರ್ತೀರ. ಎಲ್ಲಿ ಶನಿ ಮಹಾತ್ಮನ ದೇವಸ್ಥಾನ ಇದೆ ಅಲ್ಲಿ ತಾರೆ ಮರ ಇದೆ. ಆ ತಾರೆ ಮರದ ಕಾಯಿ, ಆ ಒಣಗಿರ್ತಕ್ಕಂಥ ಕಾಯಿನ ತೆಗೆದುಕೋಬೇಕು. ಅದರ ಜೊತೆಗೆ ಅರಳೆಕಾಯಿ, ನಾವು ಏನು ತ್ರಿಫಲ ಚೂರ್ಣದಲ್ಲಿ ಬಳಸ್ತೀವಿ, ಅರಳೆಕಾಯಿ ಅದು ಬಂದು ಔಷಧಿಗಳ ರಾಜ ಅಂತ ಕರಿತೀವಿ. ಅರಳೆಕಾಯಿಗೆ ಔಷಧಿಗಳ ರಾಜ ಅಂತ ಕರಿತೀವಿ. ಈ ಅರಳೆಕಾಯಿನ ತೆಗೆದುಕೊಳ್ಳಿ. ಮತ್ತು ಸೈಂಧವ ಲವಣವನ್ನು ತೆಗಿಬೇಕು. ಇಷ್ಟನ್ನು ಸಮಾನವಾದ ಒಂದು ಪ್ರಮಾಣದಲ್ಲಿ ಬಳಸಿ ಪುಡಿ ಮಾಡ್ಕೋಬೇಕು ನುಣ್ಣಿಗೆ. ಅರಳೆಕಾಯಿನಲ್ಲಿ ಇರ್ತಕ್ಕಂಥ ಬೀಜ, ಎಲ್ಲದರಲ್ಲಿ ಇರ್ತಕ್ಕಂಥ ಬೀಜವನ್ನು ಹೊರತೆಗೆದು ಒಣಗಿರ್ತಕ್ಕಂಥ ಕಾಯಿನಲ್ಲಿ ಅದನ್ನು ಸಂಪೂರ್ಣವಾಗಿ ಕುಟ್ಟಿ ಪುಡಿ ಮಾಡಿ ಒಂದು ತೆಳ್ಳಿಗಿರೋ ಬಟ್ಟೆನಲ್ಲಿ ಜಲ್ಡಿ ಇಟ್ಕೋಬೇಕು. ನಾವು ಆ ಪುಡಿಯನ್ನು ಮೇಲೆ ಹಾಕಿ ಆ ಕೈಯಿಂದ ಹಿಂಗೆ ಮಾಡಿದಾಗ ಅದು ಸಣ್ಣದಾದಂಥ ಒಂದು ಪುಡಿ ಪಾತ್ರೆಯ ಕೆಳಭಾಗದಲ್ಲಿ ಬೀಳುತ್ತೆ. ಆ ಪುಡಿಯನ್ನು ಸಂಗ್ರಹಣೆ ಮಾಡಿ ಒಂದು ಸೀಸದಲ್ಲಿ ಇಟ್ಕೋಬೇಕು. ಆ ಸೀಸದಲ್ಲಿ ಇಟ್ಕೊಂಡಿರ್ತಕ್ಕಂಥ ಪುಡಿಯನ್ನು ಪ್ರತಿ ದಿನ 2 ಬಾರಿ ಬಳಸಬೇಕು. ಅಂದರೆ ಒಂದು ಅರ್ಧ ಸ್ಪೂನ್ ಪುಡಿನ ತೆಗೆದುಕೊಂಡು ನಿಂಬೆಹಣ್ಣಿನ ಜೊತೆಯಲ್ಲಿ, ನಿಂಬೆಹಣ್ಣು ರಸ, ಅರ್ಧ ಸ್ಪೂನ್ ಪುಡಿ, ನಿಂಬೆಹಣ್ಣಿನ ರಸ ಮತ್ತು 1 ಗ್ಲಾಸ್ ನೀರು, ಮೂರನ್ನು ಮಿಕ್ಸ್ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಇದನ್ನು ಸೇವಿಸ್ತಾ ಬಂದರೆ ಈ ಕಾಯಿಲೆ ನಮ್ಮಿಂದ ದೂರ ಆಗಬೇಕು ಅಂತ ಅಂದರೆ ನಾವೇನು ಮಾಡಬೇಕು, 1 ಮಂಡಲ ಇದನ್ನು ಸೇವಿಸಬೇಕು. 1 ಮಂಡಲ ಇದನ್ನು ಸಂಪೂರ್ಣವಾಗಿ ನಾವು ತೆಗೆದುಕೊಂಡದ್ದೇ ಆದರೆ ನಮ್ಮ ಹೊಟ್ಟೆನಲ್ಲಿ ಬರ್ತಕ್ಕಂಥ ಸಂಪೂರ್ಣ ಸಮಸ್ಯೆಗಳು ಶಾಶ್ವತವಾಗಿ ನಮ್ಮಿಂದ ದೂರವಾಗ್ತವೆ. ಸ್ನೇಹಿತರೆ, ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಇನ್ನೂ 10 ಹಲವಾರು ಸಾವಿರಾರು ವಿಡಿಯೋಗಳ ಜೊತೆಯಲ್ಲಿ, ಗಿಡಮೂಲಿಕೆ ಮತ್ತು ಮನೆಮದ್ದುಗಳ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ಕುಡಿತದ ಚಟದಿಂದ ಯಾರು ದೂರ ಆಗಬೇಕಂತ ಇದ್ರೆ ಅವರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನು ಕೊಡ್ತಾಯಿದ್ವಿ. ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೆ ದೂರಕ್ಕೆ ಕಾಣಲ್ಲ ಮತ್ತು ಹತ್ರ ಇರೋವಂಥದ್ದು ಕಾಣಲ್ಲ, ಹಾಗೂ ಕಣ್ಣಿನಲ್ಲಿ ಪೊರೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀವಿ. ಪ್ರತಿ ಭಾನುವಾರ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು. ನಾನು ತಿಳಿಸ್ತಕ್ಕಂಥ ಕೆಲವು ಔಷಧಿಗಳು ನಿಮಗೆ ಸಿಗದೇ ಇರತಕ್ಕಂಥ ಪಕ್ಷದಲ್ಲಿ ನೀವು ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದು. ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ನಮಸ್ಕಾರ ಸ್ನೇಹಿತರೆ.